ಓಕೆ. ಮತ್ತು ನಾ ಏನು ಡಿಸ್ಕಸ್ ಮಾಡಿಲ್ಲ, ಗೊತ್ತಲ್ಲ. ಹೌದು ಸರ್. ಇವತ್ತು ಗೌರವಾನ್ವಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ರಾಜ್ಯಪಾಲರಿಗೆ ತಮ್ಮ ರಾಜೀನಾಮೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಂತ ತಿಳ್ಕೊಂಡೆ ನಾನು. ಅದ ನಂತರ ಮೋಸ್ಟ್ಲಿ CM ಡೆಪ್ಯೂಟಿ CM ಡೆಲ್ಲಿ ಹೋಗ್ಬೋದು. ಅದಾದ ನಂತರ ರೆಸಿಗ್ನೇಷನ್ ಎಕ್ಸೆಪ್ಟ್ ಆದ ನಂತರ ಮುಂದಿನ ಪ್ರಕ್ರಿಯೆ ಏನಿದೆ ನಾಯಕ ಏನು ಆರಿಸ್ಬೇಕು ಅದು ನಡೀತದೆ. CLP ಸಭೆ ಬಗ್ಗೆ ಏನಾದರೂ ನಿರ್ಧಾರ ಆಗಿದೆಯಾ ಸರ್? CLP ಬಗ್ಗೆ ಯಾವುದೂ ನಿರ್ಧಾರ ಆಗಿಲ್ಲ. ನನ್ನ ಮುಂದೆ ಮಾತಾಡಿದ್ರು. ಓಕೆ. ಪ್ರಮಾಣ ವಚನ ಮಾಡಬೇಕಾಗ್ತದೆ, ಅದು ಮಾಡ್ತಾರೆ. ಓಕೆ. ಈಗ ಪ್ರಮಾಣ ವಚನದ ಬಗ್ಗೆ ಏನಾದರೂ ಅದು ಹೆಂಗೆ ಡಿಸ್ಕಸ್ ಆಗ್ತದೆ ರೀ? ನೀವು ರೆಸಿಗ್ನೇಷನ್ ಎಕ್ಸೆಪ್ಟ್ ಆಗಬೇಕು, ಅದಂತರ CLP ಕರಿಬೇಕು. CLP ಅಲ್ಲದೆ ಒಂದು ಫಾರ್ಮ್ಯಾಲಿಟಿ ಇದ್ದರು ರೆಸಲ್ಯೂಷನ್ ಮಾಡಬೇಕಾಗ್ತದಲ್ಲ. ರೆಸಲ್ಯೂಷನ್ ಮಾಡಿದ ನಂತರ ಮುಂದಿನ ಕ್ರಮ ದೆಹಲಿಗೆ ಹೋಗ್ತಾರೆ ಸರ್. ಇಬ್ರು ದೆಹಲಿಗೆ ಹೋಗೋ ಚಾನ್ಸಸ್ ಇದೆಯಾ ಸರ್? ಚಾನ್ಸಸ್ ಇರ್ಬೋದು. ನಾನು ಹಿರಿಯ ಶಾಸಕ ನಿಜ, 8 ಮುಖ್ಯಮಂತ್ರಿ ಜೊತೆ ಕೆಲಸ ಮಾಡಿದ್ದೇನೆ, ಅದೆಲ್ಲ ನಿಜ. ಆದರೆ CM ಕ್ಯಾಬಿನೆಟ್ದಲ್ಲಿ ಯಾರು ಇರಬೇಕು ಯಾರು ಇರಬಾರ್ದು ಚೀಫ್ ಮಿನಿಸ್ಟರ್ ಡಿಸೈಡ್ ಮಾಡ್ತಾರೆ. ನೀವೇನಾದ್ರೂ ಬೇಡಿಕೆ ಇಡುವಂತ ಸರ್? ನಾ ಯಾವ ಬೇಡಿಕೆ ಇಡೋದು ಕೆಲಸ ಮಾಡಿಲ್ಲ. ಡೆಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ದಾರೆ ಸರ್. ನಿಮ್ಮ ಜೊತೆ CM ಅವ್ರ ಜೊತೆ ಹೋಗ್ತೀನಿ ಅಂತ ಅಂದ್ರ ಯಾರು? DCM ಅವ್ರು ಡೆಲ್ಲಿಗೆ ಹೋಗ್ತೀನಿ ಅಂತ ಹೇಳಿದಾರೆ ಸರ್. ಡೆಲ್ಲಿಗೆ ಹೋಗ್ಬೋದು ಅಂದೇಳ. ಪ್ರಮಾಣ ವಚನದ ಬಗ್ಗೆ ಹೆಂಗಾಗ್ತೈತ್ರಿ? ಕರೆಕ್ಟ್. ಆದ್ರೆ ನೀವು ಆರಂಭದಲ್ಲಿ ಹೇಳಿದ್ರಿ ನಾವು DK ಶಿವಕುಮಾರ್ ಅವರಿಗೆ ಅಭಿನಂದನೆ ಅಭಿನಂದನೆ ಅಂದ್ರೆ ಕರೆಕ್ಟ್. ಈಗಾಗಲೇ ನಮ್ಮ ಹೈಕಮಾಂಡ್ ಡಿಸೈಡ್ ಮಾಡಿದ್ದಾರೆ ಅವ್ರು ಮುಖ್ಯಮಂತ್ರಿ ಆಗ್ಬೇಕಂತ. ಅದ್ರ ಮೇಲೆ ನಾವು ಮಾಡ್ಬೋದಲ್ಲ. ನನ್ನ ನೈತಿಕತೆ ಕಡಿಮೆ ಆಗಿಲ್ಲ. ಪಕ್ಷ ಒಂದು ನಿರ್ಣಯ ಮಾಡಿದೆ, ಹೈಯೆಸ್ಟ್ ಲೆವೆಲ್ದಲ್ಲಿ ನಿರ್ಣಯ ಮಾಡಿದಾಗ ನಾ ಅದಕ್ಕೆ ರೆಸ್ಪೆಕ್ಟ್ ಮಾಡಿದ್ದೀನಿ, ಮತ್ತೇನು ಮಾಡಿದ್ದೀನಿ. ಥ್ಯಾಂಕ್ ಯು. ಅಂತಂದ್ರ DCM ಅವರು ಡೆಲ್ಲಿಗೆ ಹೋಗ್ತೀನಿ ಅಂತಂದ್ರ ಸಂಜೆ ಸರ್. ಈಗ ನೀವು ಹೇಳಿದ್ರಿ ಪ್ರಮಾಣ ವಚನದ ಬಗ್ಗೆ ಇನ್ನೂ ತೀರ್ಮಾನ ಆಗಲಿಲ್ಲ ಅಂತ ಹೇಳಿದ್ರಿ. ಕರೆಕ್ಟ್. ಆದ್ರೆ ನೀವು ಆರಂಭದಲ್ಲಿ ಹೇಳಿದ್ರಿ ನಾವು DK ಶಿವಕುಮಾರ್ ಅವರಿಗೆ ಅಭಿನಂದನೆ ಸಲ್ಲಿಸಕ್ಕೆ ಬಂದಿದೆ ಅಂತ. ಕರೆಕ್ಟ್. ಈಗ ಅದ್ರ ಬಗ್ಗೆ ಡಿಸ್ಕಸ್ ಆಯ್ತಾ ಅಂತ? ಈಗಾಗಲೇ ನಮ್ಮ ಹೈಕಮಾಂಡ್ ಡಿಸೈಡ್ ಮಾಡಿದ್ದಾರೆ ಅವ್ರು ಮುಖ್ಯಮಂತ್ರಿ ಆಗ್ಬೇಕಂತ. ಎಸ್. ಅದ್ರ ಮೇಲೆ ನಾವು ಮಾಡ್ಬೋದಲ್ಲ. ಎಸ್. ಅದಕ್ಕೆ ನಾವು ಪೂರಕವಾಗಿ ಕೇಳಿದ್ದು, ಅದ್ರ ಬಗ್ಗೆ ಚರ್ಚೆ ಮಾಡಿದ್ರ ಅಂತ. ನೈತಿಕತೆ ಕಡಿಮೆ ಆಗಿಲ್ಲ. ಕರೆಕ್ಟ್. ಪಕ್ಷ ಒಂದು ನಿರ್ಣಯ ಮಾಡಿದೆ, ಹೈಯೆಸ್ಟ್ ಲೆವೆಲ್ದಲ್ಲಿ ನಿರ್ಣಯ ಮಾಡಿದಾಗ ನಾ ಅದಕ್ಕೆ ರೆಸ್ಪೆಕ್ಟ್ ಮಾಡಿದ್ದೀನಿ, ಮತ್ತೇನು ಮಾಡಿದ್ದೀನಿ. ಥ್ಯಾಂಕ್ ಯು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.